ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಯಾದಗಿರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. ಸರ್ಕಾರದ ನಿರ್ಧಾರದ ವಿರುದ್ಧ ಸಿಡಿದೆದ್ದ ಆಕ್ರೋಶ. ಸಾವಿರಾರು ಮಹಿಳೆಯರಿಂದ ಬೀದಿಗಿಳಿದು ಅಸಮಾಧಾನ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಮಹಿಳೆಯರು ಸರ್ಕಾರದ ಹೊಸ ನಿರ್ಧಾರದ ವಿರುದ್ಧ ಧಿಕ್ಕಾರ ಕೂಗ್ತಿರೋ ಅಂಗನವಾಡಿ ಕಾರ್ಯಕರ್ತೆಯರು. ಎಸ್ ವೀಕ್ಷಕರೇ, ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುತ್ತಮುತ್ತಲ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸೋ ನಿರ್ಧಾರವನ್ನ ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿದ್ರು. ಈ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದವರು ಹೇಳಿದ್ದು ಹೀಗೆ. ಕೆಲಸ ಮಾಡುದಿಲ್ಲ ಅಂದ್ರೆ ಇಲ್ಲಮ್ಮ ನೀವು ಮಾಡಬೇಕು, ನಿಮಗೆಲ್ಲ ಗೊತ್ತಿಲ್ಲ, ನಮಗೆ ಕತ್ತಿ ಹೇಳಿದಾಗ ನಮಗೆ ಕತ್ತಿ ಹೇಳಿ ನಮ್ಗೆ ಕಳಿಸ್ತಾರೆ. ನಮ್ಮ ಸಮಸ್ಯೆ ಅವರು ನಮ್ಗೆ ಕೇಳೋದಿಡ್ರಿ ಸರ್. ಈ ಸಮಸ್ಯೆ ನಮ್ಗೆ ಕೇಳ್ಬೇಕಾದ್ರೆ ನೀವು ನಾವು ಅವ್ರಿಗೆ ಬಿಡೋದ್ರಿ. ಈ ನಮ್ಮ LKG, VKG ನಮ್ಗೆ ಕೊಡೋತನ ನಾವು ಹೋರಾಟ ಮಾಡೋವ್ರಿ. ಆ ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ಅವರು ನಮ್ಗೆ ಮುಟ್ಟಿಸ್ಬೇಕು, ನಮಗಂತೂ ಕೊಡಬೇಕು. ಅವರು ಕೊಡೋತನ ನಾವು ಬಿಡೋದ್ರಿ. ಆದೇಶ ಹೊರಡಿಸಿದ್ದಾರೆ. ಇದು ಏನಾದರೂ ಕೂಡ ನಮ್ಮ CIT ಯಾವುದೇ ಕೈ ಹಿಡಿದ್ರೆ ನಾವು ಬಿಡಂಗಿಲ್ಲ ಸರ್. ಅದು ಏನಾದರೂ ಕೂಡ ಉಗ್ರ ಹೋರಾಟ ಮಾಡ್ತೀವಿ. ಏನೇ ಆಗಲಿ ಸರ್, ಇದು ನಮ್ಗೆ ಮತ್ತೆ ವಾಪಸ್ ನಮ್ಗೆ ಈ LKG, UKG ವಾಪಸ್ ಬರಬೇಕು. ಮತ್ತು 1008 ದಾಖಲಾತಿ ಆಗ್ಯಾವ ಸರ್. ಇದು ನಮ್ಗೆ ಏನು ಹೇಳಿದ್ರು ಸರ್, ಖಾಲಿ 30 ಕೇಂದ್ರಗಳನ್ನು ಆಯ್ಕೆ ಮಾಡಿವಿ ಅಂತೇಳಿ ಎಲ್ಲ ಕೇಂದ್ರಕ್ಕೂ ಇದು ಸಮಸ್ಯೆ ಬಂದಿದೆ ಸರ್. ಆಲ್ರೆಡಿ 8 ಕೇಂದ್ರದಲ್ಲಿ 2 ಮಕ್ಕಳು 3 ಮಕ್ಕಳು ದಾಖಲೆ ಆಗಿದ್ದು. ನಾವು ಮಕ್ಕಳೇ ಇಲ್ಲ ಅಂದ್ರೆ ನಾವು ಶಾಲೆ ಏನು ಮಾಡ್ಬೇಕ್ರಿ ಸರ್? ಸರ್ಕಾರಿ ಶಾಲೆಯಲ್ಲಿ LKG, UKG ಆರಂಭಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡುತ್ತಿದ್ದಂತೆ ಆತಂಕದಲ್ಲಿ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಇದ್ದಾರೆ. ಕಳೆದ 50 ವರ್ಷಗಳಿಂದ ರಾಜ್ಯದಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಜವಾಬ್ದಾರಿ ಇದ್ದದ್ದು ಅಂಗನವಾಡಿಗಳಿಗೆ. ಆದರೆ ರಾಜ್ಯ ಸರ್ಕಾರ ನಿಧಾನವಾಗಿ ಅಂಗನವಾಡಿಗಳನ್ನ ಬಂದ್ ಮಾಡುವ ಚಿಂತನೆಯಲ್ಲಿದೆಯಾ ಎನ್ನುವ ಅನುಮಾನ ಇದೀಗ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕಾಡಲು ಆರಂಭಿಸಿದೆ. ಹೀಗಾಗಿಯೇ ರಾಜ್ಯಾದ್ಯಂತ ಪ್ರತಿಭಟನೆ ಶುರುವಾಗಿದೆ. ಅಂಗನವಾಡಿ ಕಾರ್ಯಕರ್ತರು ಎಲ್ಲದಕ್ಕೂ ಬೇಕು, ಇದಕ್ಕೆ ಬೇಡ ಅಂತಂದ್ರೆ ನಮಗೆ ಸರ್ಕಾರ ಯಾಕೆ ಬೇಕ್ರಿ ಸರ? ಒಂದೇ ಅಲ್ಲಿ ಆಗ್ಲಿಕ್ಕಂದ್ರೆ ಬೆಂಗಳೂರಿಗೆ ಹೋಗ್ಲಿಕ್ಕೂ ತಯಾರು, ಜೀವ ಕೊಡೋಕ್ಕೂ ತಯಾರು, ವಿಷ ಕೊಡೋಕ್ಕೂ ತಯಾರು. ದಯಮಾಡಿ ಸರ್ಕಾರಕ್ಕೆ ನಾವು ಕೇಳೋದು ಏನಂದ್ರೆ, ಇದು ನಮ್ಮದು ಸರ್ಕಾರ ಒಂದು ವೇಳೆ ಇಷ್ಟೇ ಮಾಡಿದ್ರು ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ತಯಾರದೀವಿ. 1 ತಿಂಗಳಾದ್ರೂ ನಾವು ಬೆಂಗಳೂರಿಗೆ ಕೊಡಕ್ಕೆ ತಯಾರಿದ್ದೀವಿ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೀತಕ್ಕಂಥ ಒಂದು ಚಳವಳಿ ಭಾಳ ಪ್ರಮುಖವಾದದ್ದು. ಇವತ್ತು ಬಡ ಮಕ್ಕಳನ್ನು ಅಂಗನವಾಡಿ ಶಾಲೆಗಳಲ್ಲಿ ಏನು ರಕ್ಷಣೆ ಮಾಡ್ತಿದ್ರು ಅದನ್ನು ಇವತ್ತು ನಿಲ್ಲಿಸಕ್ಕೆ ಹೊಂಟಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಒಂದು ನೀತಿಯನ್ನು ನಾವು ಕರ್ನಾಟಕ ಬಾಂಧವ್ಯ ಸಂಘಟನೆ ಉಗ್ರವಾಗಿ ಖಂಡಿಸ್ತೀವಿ. 3 ವರ್ಷದಿಂದ 4 ವರ್ಷ ಮಕ್ಕಳಿಗೆ ಪೌಷ್ಟಿಕಾರ ಮತ್ತು ಬೇರೆ ಬೇರೆ ಅನೇಕ ಸಹಾಯ ಸಹಕಾರ ಕೊಡ್ತಕ್ಕಂಥದ್ದು ಮನೆಗೆ ಹೋಗಿ ಭೇಟಿ ಕೊಟ್ಟು ಮಕ್ಕಳು ಕರ್ಕೊಂಡು ಬಂದು ಅವರಿಗೆ ಒಂದು ಪೂರ್ವ ಪ್ರಾಥಮಿಕ ಮಕ್ಕಳು ತಯಾರಿ ಮಾಡೋಕ್ಕೆ ಅನುಕೂಲ ಇರ್ತಕ್ಕಂಥ ಒಂದು ಅಂಗನವಾಡಿ. ಇನ್ನು ಯಾದಗಿರಿ ಜಿಲ್ಲಾ ಹೋರಾಟದಲ್ಲಿ 2050 ಜನ ಭಾಗವಹಿಸಿದ್ರು. DDPI ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಅಧಿಕಾರಿಗಳು ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ತಿಳಿಸುತ್ತೇವೆ ಎಂದು ಭರವಸೆ ನೀಡಿದ್ರು. ತಾವು ಕೂಡ ನಮಗೆ LKG, UKG ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಆರಂಭಿಸಬೇಕು. ಮತ್ತು ಇಷ್ಟೆಲ್ಲ ಜನರು ಎಲ್ಲ ಕಾರ್ಯಕರ್ತರು ಬೀದಿಗೆ ಬರಲಾರ್ದಂಗೆ ನೀವು ನೋಡ್ಕೋಬೇಕು. ಮತ್ತು ಮುಂದಿನ ರಾಜ್ಯ ಮಟ್ಟಕ್ಕೆ ಹೋರಾಟ ಪರಿಸ್ಥಿತಿ ಒಂದು ನೀವು ಅನುಕೂಲ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಾವು ಮತ್ತೆ ಮುಂದೆ ಹೋಗಿ ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ಅಂಗನವಾಡಿ ಕೇಂದ್ರಗಳನ್ನು ಹಂತವಾಗಿ ಮುಚ್ಚುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಒಂದು ಪಿತೂರಿಯನ್ನು ನಡೆಸಿದೆ. ಈ ಆದೇಶ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕರಾಳವಾಗಿರ್ತಕ್ಕಂಥ ಈ ಸುತ್ತೋಲೆನ ಹಿಂಪಡೆಯುವವರೆಗೆ ನಾವು ಹೋರಾಟನ ಮುಂದುವರಿಸ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಇಷ್ಟು ದಿನ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ನೀಡುತ್ತಿದ್ದದ್ದು ಅಂಗನವಾಡಿಗಳಲ್ಲಿ. ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಮಾತ್ರ ಕಡಿಮೆಯಾಗಿರಲಿಲ್ಲ.
ಹೆಚ್ಚಿನ ಬಡ ಮತ್ತು ಮಧ್ಯಮ ವರ್ಗದವರು ಖಾಸಗಿ ಶಾಲೆಯಲ್ಲಿರುವ ಎಲ್ಕೆಜಿ ಯುಕೆಜಿಗೆ ಮಕ್ಕಳನ್ನು ಸೇರಿಸುವ ಬದಲು ಅಂಗನವಾಡಿಗಳಿಗೆ ಮಕ್ಕಳನ್ನು ಸೇರಿಸುತ್ತಿದ್ದರು. ಹೀಗಾಗಿ ರಾಜ್ಯಾದ್ಯಂತ ಎಲ್ಲೆಡೆ ಅಂಗನವಾಡಿಗಳನ್ನು ಆರಂಭಿಸಿದ್ದು, ಅವುಗಳನ್ನು ನೋಡಿಕೊಳ್ಳಲು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇಮಕ ಮಾಡಲಾಗಿದೆ. ಆದರೆ ಸರ್ಕಾರ ನಿಧಾನವಾಗಿ ಅಂಗನವಾಡಿಗಳಿಗೆ ಗುಡ್ ಬೈ ಹೇಳಲು ಮುಂದಾಗಿದೆಯಾ ಎನ್ನುವ ಅನುಮಾನಗಳು ಆರಂಭವಾಗಿವೆ. ಸದ್ಯಕ್ಕಂತೂ ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಈಗಲಾದರೂ ಸರ್ಕಾರ ತನ್ನ ನಿರ್ಧಾರ ಬದಲಿಸುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕಿದೆ. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.